ಗಡಿ ಜಿಲ್ಲೆ ಬೀದರ್ನ ಬಸವ ಕಲ್ಯಾಣದ ಭೂಗರ್ಭದಲ್ಲಿ ಅಡಗಿದೆಯ ಬೃಹತ್ ಇತಿಹಾಸ. ಇಂತಹದೊಂದು ಪ್ರಶ್ನೆ ಈಗ ನಾರಾಯಣಪುರ ಗ್ರಾಮದ ಜನರಲ್ಲಿ ಮೂಡ್ತಾ ಇದೆ. ಶತಮಾನಗಳ ಹಿಂದಿನ ಶಿವಲಿಂಗ, 5 ತಲೆಯ ನಾಗ ಸರ್ಪದ ಜೊತೆ ಶಿಲಾಶಾಸನಗಳು ಪತ್ತೆಯಾಗಿದ್ದು, ಇಡೀ ಗ್ರಾಮವೇ ಈಗ ಕುತೂಹಲದ ಕೇಂದ್ರ ಬಿಂದುವಾಗಿದೆ. ಲಕ್ಕೊಂಡಿಯಲ್ಲಿ ಉತ್ಖನನದ ವೇಳೆ ಶಿವಲಿಂಗ, ಶಿಲ್ಪಗಳು, ಪ್ರಾಚೀನ ವಸ್ತುಗಳು ಪತ್ತೆಯಾದ ಬೆನ್ನಲ್ಲೇ ಐತಿಹಾಸಿಕ ಬಸವ ಕಲ್ಯಾಣದಲ್ಲಿ 1000 ವರ್ಷ ಹಳೆಯ ಶಾಸನ, ನಾಗ ಶಿಲ್ಪಗಳು ಪತ್ತೆಯಾಗುವ ಮೂಲಕ ಭಾರೀ ಕುತೂಹಲ ಹುಟ್ಟಿಸಿದೆ. ಇನ್ನು ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಿದ್ದಂತೆ ಇಲ್ಲೂ ಸಹ ಉತ್ಖನನ ನಡೆಸಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಭೂಗರ್ಭದಲ್ಲಿ ಶಿವಲಿಂಗ ಹಾಗೂ ನಾಗಸರ್ಪದ ವಿಗ್ರಹಗಳು ಹಾಗೂ ಅಪರೂಪದ 5 ಹೆಡೆಯ ನಾಗಮೂರ್ತಿ, ಪ್ರಾಚೀನ ಶಿಲಾಶಾಸನಗಳು ಪತ್ತೆಯಾಗಿವೆ. ಬಸವ ಕಲ್ಯಾಣವು ಕಲಚೂರಿಗಳ ರಾಜಧಾನಿಯಾಗಿದ್ರಿಂದ ನಾರಾಯಣಪುರವು ಪ್ರಮುಖ ಆಡಳಿತಾತ್ಮಕ ಅಥವಾ ಧಾರ್ಮಿಕ ಕೇಂದ್ರವಾಗಿತ್ತು ಎಂಬುದಕ್ಕೆ ಈ ಅವಶೇಷಗಳು ಪುಷ್ಟಿ ನೀಡುತ್ತವೆ. ಇದರಿಂದ ಈ ಗ್ರಾಮದ ಮೇಲೆ ಸಾಕಷ್ಟು ಕುತೂಹಲ ಮೂಡಿದೆ. ಐತಿಹಾಸಿಕ ನಾರಾಯಣಪುರ ಗ್ರಾಮದ ಶಿವಲಿಂಗೇಶ್ವರ ಕೆರೆಯ ದಡೆಯ ಮೇಲೆ ಸಾಕಷ್ಟು ಹಳೆಯ ಪುರಾತನ ವಿಗ್ರಹಗಳು ಪತ್ತೆ ಆಗ್ತಾ ಇವೆ. ದಿನಾನು ಈ ವಿಗ್ರಹಗಳು ಆಗಲಿ, ಸಾಕಷ್ಟು ಪುರಾತನ ಕಲ್ಲುಗಳಾಗಲಿ ಇಲ್ಲಿ ಪತ್ತೆ ಆಗ್ತವೆ. ಇನ್ನು ಈ ಪ್ರದೇಶ ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಗೂ ಒಳಪಟ್ಟಿತ್ತು. ಇಲ್ಲಿ ದೊರೆತ ಎಲ್ಲ ಅವಶೇಷಗಳು ಪ್ರಾಚೀನ ಇತಿಹಾಸವನ್ನು ಸಾರಿ ಸಾರಿ ಹೇಳುತ್ತಿವೆ. ಇಲ್ಲಿ ಸುಮಾರು 108 ದೇವಸ್ಥಾನಗಳಿದ್ದವು ಎಂಬ ಪ್ರತೀತಿ ಇದೆ. ಇದಕ್ಕೆ ಪೂರಕವೆಂಬಂತೆ 7 ರಿಂದ 8 ವರ್ಷಗಳ ಹಿಂದೆ ಇಲ್ಲಿ ವಿಷ್ಣು ಹಾಗೂ ಕಾಳಿಕಾ ಮಾತಾ ವಿಗ್ರಹಗಳು ಪತ್ತೆಯಾಗಿದ್ವು. ಇದೀಗ ಮತ್ತೆ ಪ್ರಾಚೀನ ವಸ್ತುಗಳು ದೊರೆತಿದ್ರಿಂದ ಸಂಶೋಧನೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಇದೇ ಪ್ರಥಮ ಬಾರಿಯಾಗಿ ವಿಗ್ರಹಗಳು ಸಿಗ್ತಾ ಇಲ್ಲ, ಪೂರ್ವ ಕಾಲದಿಂದಲೂ ಸಿಗ್ತಾ ಇವೆ. ನಾವು ಮನೆ ಕಟ್ಲತ್ತೆ ಒಂದು ಸಾಕಷ್ಟು ವಿಗ್ರಹಗಳು, ಪ್ರತಿ ಒಬ್ಬರ ಮನೆಯಲ್ಲಿ ಒಂದು ವಿಗ್ರಹ ಸಿಗ್ಲೇಬೇಕು. ಚಾಲುಕ್ಯ ಅರಸರ ಕಾಲದೊಳಗ ಅವರು ಶೈವ ಭಕ್ತರಿದ್ದು, ಶಿವನ ವಿಗ್ರಹಗಳು ಸಾಕಷ್ಟು ಭೂಮಿಯಿಂದ ಬಂದವ್ರಿ, ಮತ್ತು ಗಣೇಶನ ವಿಗ್ರಹಗಳು ಬಂದವ, ನಾಗದೇವತೆ ವಿಗ್ರಹಗಳಂತೂ ಸಾಕಷ್ಟು ನೋಡಬಹುದು, ವಿಷ್ಣು ವಿಗ್ರಹಗಳು ಬಂದವ. ಒಟ್ನಲ್ಲಿ ವಿಶ್ವಕ್ಕೆ ಸಮಾನತೆಯ ಸಂದೇಶ ಸಾರಿದ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣ ಸಮೀಪವಿರುವ ನಾರಾಯಣಪುರ ಗ್ರಾಮವು ಈಗ ಪುರಾತತ್ವ ಇಲಾಖೆಯ ಗಮನ ಸೆಳೆಯುತ್ತಿದೆ. ಶಿವು ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.